ಮೇಡಮ್, ಇವಳನ್ನ ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ. ಹೇಳ್ಕೊಂಡೋಗಿ. ಬಾರೇ ಬಾ, ಬಾರೆ ನಡಿಯೇ. ಮಾವ, ಈಗ್ಲಾದ್ರೂ ಅರ್ಥ ಆಯ್ತಾ ಹೆಣ್ಮಕ್ಳು ತಂಟೆಗೆ ಹೋದ್ರೆ ಎಷ್ಟು ಡೇಂಜರ್ ಅಂತ? ಏನೋ ದುಡುಕಿ ಕೆಟ್ಟ ಕೆಲಸ ಮಾಡ್ಬಿಟ್ಟೆ ಹೇಳಮಯ್ಯ. ಇನ್ಯಾವತ್ತೂ ಈ ಥರ ಕೆಟ್ಟ ಕೆಲಸ ಮಾಡಲ್ಲ. ಮೈಯೆಲ್ಲ ರಿಪೇರಿ ಮಾಡ್ಬಿಟ್ಟಿದ್ದಾರೆ. ಅಮ್ಮ ಅಬ್ಬಾ. ಖಂಡಿತವಾಗ್ಲೂ ಈ ಕೆಲ್ಸನ ಆ ಕಿಶೋರೇ ಮಾಡಿರ್ತಾನೆ. ನಮ್ಗೇನಾದ್ರೂ ಪ್ರೂಫ್ ಸಿಕ್ಕಿದ್ರೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೋದಾಗಿತ್ತು. ಸರಿ ಸರಿ, ಹೋಗೋಣ ಬಾ. ಇವತ್ತು ನೀವು ಮಿಸ್ ಆಗಿ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ನಿಮ್ಮ ನನ್ಬಿಡಲ್ಲ. ಏನು ರಾಮಾಯಣವರು, ಗ್ರೇಪ್ಸ್ ತಿಂತೀರಾ ಆಪಲ್ ತಿಂತೀರಾ? ಲೋ, ಹಿಂದೆ ಜಾನ್ಕಮ್ಮ ಇದಾರೆ ಕಣೋ, ನೋಡು. ಏನು ಏನ್ ತಿಂತೀರಾ ಅಂತ ಕೇಳಿದ್ರೆ ಹಿಂದಕ್ಕೆ ಯಾಕೆ ನೋಡ್ತಿದ್ದೀರಾ? ನೋಡು. ಅಯ್ಯೋ ಸತ್ತೆ. ನನ್ನ ಧ್ವನಿ ಕೇಳ್ತಿದ್ದ ಹಾಗೆ ಜಾನ್ಕಮ್ ಅವ್ರ ಮ್ಯಾಟ್ರು ಪೂರ್ತಿ ಅರ್ಥ ಆಗಿರತ್ತೆ. ನಾನೇನ್ ಮಾಡ್ಲಿ? ಏನ್ರಿ ರಾಮಯ್ಯನವ್ರೆ, ನೋಡಿದ್ರ? ಇವಳು ನೋಡಕ್ಕೆ ಹುಡುಗಿ ತರ ಕಾಣಿಸಿದ್ರು ಇವಳ ಧ್ವನಿ ಗಂಡಸ್ರ ಧ್ವನಿ ಇದ್ದ ಹಾಗಿದೆ. ನೋಡಿ ಗಂಡಸ್ರ ತರ ಹೇಗ್ ಮಾತಾಡ್ತಾಳೆ ಅಂತ. ಅಬ್ಬಬ್ಬ, ಇವನು ಗಂಡ ಧ್ವನಿ ಜಾನ್ಕಮ್ನವ್ರಿಗೆ ಈಗ ಅರ್ಥ ಆಯ್ತಾ? ಎಲ್ಲಿ ಇವನು ಹುಡುಗ ಅಂತ ಗೊತ್ತಾಗ್ಬಿಡುತ್ತೋ ಅಂದ್ಕೊಂಡಿದ್ದೆ. ಏನೇ ನಿಜ ಹೇಳೆ, ನಿನ್ ಧ್ವನಿ ಗಂಡಸ್ರ ತರ ಇದೆ ಅಲ್ವಾ? ನೀನು ಬೇಕು ಅಂತಾನೆ ಹೆಣ್ಣಿನ ಧ್ವನಿಲಿ ಮಿಮಿಕ್ರಿ ಮಾಡ್ತೀಯ ಅಲ್ವಾ? ಹೌದು. ನಿನ್ಗೆ ಹೆಣ್ ಧ್ವನಿಗಿಂತ ಗಂಡ್ ಧ್ವನಿನೇ ಚೆನ್ನಾಗಿದೆ. ಗಂಡು ಹೆಣ್ಣು ಗೊತ್ತಾಗೋದೇ ಇಲ್ಲ. ಆ ಫ್ರೂಟ್ಸ್ ಯಾರ್ಗೆ? ರಾಮಾಯಣವ್ರು ತಿನ್ಸೋಣ ಅಂತ. ದೂರದಲ್ಲಿ ನಿಂತ್ಕೊಂಡ್ ತಿನ್ಸು. ದೂರದಲ್ಲಿ ನಿಂತ್ಕೊಂಡು ಹೇಗ್ ತಿನ್ನಿಸ್ಲಿ? ನಾನ್ ತೋರಿಸ್ಲಾ? ಹಾ, ತೋರ್ಸಿ. ತೋರಿಸ್ತೀನಿ ಕೊಡು. ಆ ಕಡೆ ಹೋಗ್ ನಿಂತ್ಕೊ ನೀನು. ಇವಾಗ ನೋಡು. ಸ್ವಲ್ಪ ಬಾಯ್ ತೆಗಿರಿ. ತಗೊಳ್ಳಿ ದ್ರಾಕ್ಷಿ. ಈ ತರ ತಿನ್ನಿಸಬಹುದು. ನನಗತ್ರ ಗುರಿ ಇಟ್ಟೆಲ್ಲ ಎಸೆಯಕ್ ಬರಲ್ಲ. ನನ್ಗೆ ಗುರಿ ಇಟ್ಟು ಗೂಬೆಗೆ ಹೊಡಿಯಕ್ ಕೂಡ ಗೊತ್ತು. ಹೊಡಿ ಅಂತ್ಯಾ? ಬೇಡ ಬಿಡಿ. ಅಬ್ಬಾ ಅಮ್ಮ ಅಪ್ಪ. ಅಳಿ ಅಂದ್ರೆ ರೀ? ಅಯ್ಯೋ ಏನಾಯ್ತ್ರಿ? ಅಯ್ಯೋ, ಕೇಳಿದ್ರೆ ಮಾತಾಡ್ತಿಲ್ವಲ್ರಿ? ಹೇಳ್ರಿ, ಏನಾಯ್ತು ಅಳಿ ಅಂದ್ರೆ? ಅಣ್ಣ, ಲೀಲಾಕೃಷ್ಣ ಅವರೇ, ನೀವ್ ಯಾಕೆ ಹೇಗಿದ್ದೀರಾ ಅಂತ ಅಜ್ಜಿ ಕೇಳ್ತಾ ಇದ್ದಾರೆ. ಸತ್ಯ ಹೇಳು ಅಂತೀರಾ? ನಿನ್ ಕೈ ಮುಗಿತೀನಿ ತಾಯಿ. ಆ 2 ಏಟ್ಗಿಂತ ನಿನ್ ಮಾತಿನ ಪೆಟ್ಟೆ ಜಾಸ್ತಿ ಅನಿಸ್ತಾ ಇದೆ. ದಯಮಾಡಿ ನನ್ನ ಬಿಟ್ಬಿಡಮ್ಮ. ರೀ, ಏನಾಯ್ತು ಅಂತ ಹೇಳ್ರಿ. ಆತಂಕ ಪಡುವಂಥದ್ದೇನೂ ಇಲ್ಲಮ್ಮ. ಮಾವ ಗಾಡಿಲಿ ಹೋಗೋವಾಗ ಜಾರ್ ಬಿದ್ದೋದ್ರು ಅಷ್ಟೇ. ಏಟೇನಾಗಿಲ್ಲ ಬಿಡಿ. ಅದ್ ಹೇಗೆ? ಹೋಗಿದ್ದು ಕಾರಲ್ಲಲ್ವಾ? ಗಾಡಿ ಮೇಲೆ ಅಂತ ಹೇಳ್ತಿದ್ಯಲ್ಲ? ಹೋಗಿದ್ದೆ, ಆದ್ರೆ ದಾರಿಲಿ ನನ್ನ ಕಾರ್ ಪಂಚರ್ ಆಯ್ತು. ಆಮೇಲೆ ಮಧ್ಯ ದಾರಿಲಿ ನನ್ನ ಫ್ರೆಂಡ್ ಗಾಡಿ ತಗೊಂಡೋದೆ. ಆಕ್ಸಿಡೆಂಟ್ ಆಗಿ ಕೆಳಗ್ ಬಿದ್ದೆ. ಏಟ್ ಬಿದ್ಬಿಡ್ತು. ಅಯ್ಯೋ ಅಣ್ಣ, ನಿಮ್ಮನ್ ನೋಡ್ತಾ ಇದ್ರೆ ಯಾರೋ ಚೆನ್ನಾಗ್ ಹೊಡೆದಿದ್ದಾರೆ ಅನ್ಸತ್ತೆ. ಹೌದಾಂಟಿ, ಯಾರೋ ಸರಿಯಾಗಿ ಜಾಡ್ಸಿದ್ದಾರೆ ಅನ್ಸತ್ತೆ. ಆ ನೋವಿಗೆ ಸಂಕಟ ಪಡ್ತಿದ್ದಾರೆ. ಹೌದೌದು, ಸ್ವೀಟ್ ಶಾಪ್ಗೊಬ್ಳು ಹುಡುಗಿ ಬಂದಿದ್ಲು. ಅವಳನ್ನ ರೂಮಿಗೆ ಕರ್ಕೊಂಡು ಹೋಗಿ ಕೀಟ್ಲೆ ಮಾಡ್ದೆ. ಅದಕ್ಕೆ ಹೆಂಗಸರೆಲ್ಲ ಸೇರ್ಕೊಂಡು ನನಗೆ ಬಾರಿಸಿದ್ರು. ಸಾಕಾ? ಏನ್ರಿ, ಸುಳ್ಳು ಹೇಳಿದ್ರು ನಂಬೋ ತರ ಇರ್ಬೇಕು. ನಿಮಗಂತೂ ಸುಳ್ಳು ಹೇಳೋದಿಕ್ಕೆ ಬರೋದಿಲ್ಲ. ನೀವು ಹುಡುಗಿರ ಹತ್ರ ಅಸಭ್ಯವಾಗಿ ನಡ್ಕೊಂಡಿದೀರಾ ಅಂದ್ರೆ ನಾನಂತೂ ನಂಬಲ್ಲ. ಇವ್ರು ಯಾರು ನಂಬಲ್ಲ. ಸರಿ ಬನ್ನಿ, ಆಯಿಂಟ್ಮೆಂಟ್ ಹಚ್ತೀನಿ. ಪಾಪ ನಿನ್ಗೆ ಯಾಕೆ ಕಷ್ಟ? ಕಾಜಲ್ ಇದ್ದಾಳಲ್ಲ. ಕಾಜಲ್
ಕಾಜಲ್, ಏನು ಮೈಗೆಲ್ಲ ಏಟ್ ಬಿದ್ದಿದೆ, ಸ್ವಲ್ಪ ಕಾವು ಕೊಡುವಂತೆ ಬಾ. ನಡಿ. ಲೀಲಾ ಕೃಷ್ಣ ಅವರೇ, ಸ್ವೀಟ್ ಶಾಪಲ್ಲಿದ್ದ ಆಂಟಿನ ಕರಿಲ್ಲ? ಬೇಡ ಬಿಡು ಕಾಜಲ್, ನೀನೋಗು. ನನ್ನ ಹೆಂಡತಿ ಹತ್ರನೇ ಕಾವು ಕೊಡಿಸ್ಕೊಂತೀನಿ. ಬನ್ನಿ. ಬಾರೆ. ಬನ್ನಿ. ಅಮ್ಮ, ಹುಷಾರು ಅಣ್ಣ. ಅಯ್ಯೋ ದೇವ್ರೇ. ಇಲ್ಲಿ ನೋಡಿ ಅತ್ತೆ, ನಾವು ಅರ್ಜೆಂಟ್ ಆಗಿ ಸ್ವೀಟ್ ಶಾಪ್ ಪಬ್ಲಿಸಿಟಿಗೋಸ್ಕರ ನಾವೊಂದು ಒಳ್ಳೆ ಇವೆಂಟ್ ನ ಮಾಡ್ಬೇಕು. ಈವೆಂಟಾ? ಇಮಿಡಿಯೇಟ್ ಆಗಿ ಈವೆಂಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಏನಿದೆ? ಅದು ಅತ್ತೆ, ಖಂಡಿತ ಮಾಡಲೇಬೇಕು ಅಮ್ಮ. ಆ ಕಿಶೋರ್ ಮಾಡಿರೋ ಡ್ಯಾಮೇಜಿಂದ ನಮ್ಮ ಸ್ವೀಟ್ ಶಾಪ್ ಮೇಲೆ ಬಂದಿರೋ ಬ್ಯಾಡ್ ನೇಮ್ ಹಾಗೆ ಉಳಿದ್ಬಿಟ್ಟಿದೆ. ಮೊದಲು ಬರ್ತಾ ಇದ್ದ ಕಸ್ಟಮರ್ಸ್ ಎಲ್ಲ ಈಗ ಬರ್ತಾನೆ ಇಲ್ಲ. ಮತ್ತೆ ಅವರನ್ನೆಲ್ಲ ನಮ್ಮ ಸ್ವೀಟ್ ಶಾಪ್ ಕಡೆಗೆ ಸೆಳ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಏನೋ ಒಂದು ದೊಡ್ಡ ಇವೆಂಟ್ ಮಾಡಲೇಬೇಕು. ಅದರಿಂದ ನಮ್ಮ ಸ್ವೀಟ್ ಶಾಪ್ಗೆ ಪಬ್ಲಿಸಿಟಿ 10 ಟೈಮ್ಸ್ ಡಬಲ್ ಆಗಬೇಕು. ನಮ್ಮ ಹಳೆ ಕಸ್ಟಮರ್ಸ್ ಎಲ್ಲರೂ ವಾಪಸ್ ನಮ್ಮ ಶಾಪ್ಗೆ ಬರಬೇಕು. ಅದ್ರಲ್ಲೇನಿದೆ? ಯಾವ ಇವೆಂಟ್ ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಎಲ್ ಮಾಡ್ಬೇಕು ಅಂತ ನೀವು ಪ್ಲಾನ್ ಮಾಡಿ. ಸುಹಾಸಿನಿ, ಅದಕ್ಕೆಲ್ಲ ಅರೇಂಜ್ ಮಾಡು. ಹಾಗೆ ಆಗ್ಲಿ ಅತ್ತೆ. ಥ್ಯಾಂಕ್ಸ್ ಅಜ್ಜಿ. ತಾತ, ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯಕ್ಕೇನಮ್ಮ, ತುಂಬಾ ಚೆನ್ನಾಗಿದ್ದೀನಿ. ಯಾಕಿರಲ್ಲ? ಮತ್ತೆ ಕಾಜಲ್ ಹತ್ರದಲ್ಲೇ ಇದ್ದು ನೋಡ್ಕೋತಾ ಇದ್ದಾಳಲ್ಲ. ನಿಮ್ ತಾತ ನೆಲದ ಮೇಲೆ ನಿಲ್ತಾನೆ ಇಲ್ಲ. ವಯಸ್ಸಾಗಿ ಕಾಯಿಲೆ ಬಂದಿರೋ ತರ ಇಲ್ಲ, ವಯಸ್ಸಲ್ಲಿ ಆಗದೆ ಇರೋ ಆಸೆಗಳನ್ನ ಈಡೇರಿಸ್ಕೊಳ್ಳಕ್ಕೆ ಕಾಯಿಲೆ ಬಂದಿರೋ ಹಾಗಿದೆ. ಸರಿ ಸರಿ, ಆ ಇವೆಂಟ್ ವಿಷಯ ಏನು ಅಂತ ನೋಡಿ. ಅಕ್ಕ, ನನ್ನ ಎಕ್ಸಾಮ್ಗೆ ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು. ನಾನು ಅರ್ಜೆಂಟಾಗಿ ಎಕ್ಸಾಮ್ಗೆ ಹೋಗ್ಬೇಕಕ್ಕ. ಹೌದಲ್ವಾ? ಬೇರೆ ಕೆಲಸದಲ್ಲಿ ಈ ವಿಷಯನೇ ಮರ್ತ್ಬಿಟ್ಟಿದ್ದೆ. ಸರಿ, ನೀನ್ ಹೋಗಿ ನನ್ನ ರೂಮಲ್ಲಿ ರೆಡಿ ಆಗೋ. ನಾನ್ ಯಾವ್ದೋ ಒಂದ್ ರೀತಿ ಮ್ಯಾನೇಜ್ ಮಾಡ್ತೀನಿ. ಆಯ್ತಕ್ಕ. ಹೋಗೋಗು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ರಾಮಯ್ಯ ಅವ್ರನ್ನ ಹತ್ರ ಇದ್ ನೋಡ್ಕೋಬೇಕು. ಆಯ್ತು. ರಾಮಯ್ಯ ತಾತನ ಆಮೇಲೆ ನೋಡ್ಕೋಬಹುದು. ನೀನು ಮೊದ್ಲು ಹೋಗಿ ನನ್ನ ರೂಮನ್ ಕ್ಲೀನ್ ಮಾಡು. ಹೋಗು. ಸರಿ ಆಯ್ತು. ಏನ್ರಿ, ಏನೋ ಒಂದ್ ಮಾಡಿ ಬಂಟಿನ ಎಕ್ಸಾಮಿಗೆ ಕಳಿಸ್ಬೇಕು. ಸರಿ ಸರಿ, ಬಾ, ನಾನು ನೋಡ್ಕೋತೀನಿ. ಓಕೆ. ಆಂಟಿ, ಕಾಜಲ್ನ ಕರ್ಸಿರೋದು ರಾಮಯ್ಯನವ್ರಿಗೆ ಸರ್ವಿಸ್ ಮಾಡಕ ಅಥವಾ ಮೈಥಿಲಿಗೆ ಅವಳ ಪರ್ಸನಲ್ ವರ್ಕ್ ಮಾಡ್ಕೊಡಕ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ತ್ರಿಷಾ. ಮೇಲಾಗಿ ರೂಮ್ ಕ್ಲೀನ್ ಮಾಡೋ ಅಂತಿದ್ದ ಹಾಗೆ ಕಾಜಲ್ ಎಷ್ಟು ಆತ್ರವಾಗಿ ಹೋದ್ಲು ಅಂತ ಗಮನಿಸಿದ್ರ? ಅದ್ ಮಾತ್ರ ಅಲ್ಲ, ಇವರಿಬ್ರು ಕೂಡ ಟೆನ್ಷನ್ ಮಾಡ್ಕೊಂಡೇ ಹೋದ್ರು. ನನಗ್ಯಾಕೋ ಈ 3 ಜನ ಸೇರಿ ಏನೋ ಮಾಡ್ತಿದ್ದಾರೆ ಅಂತ ಡೌಟ್ ಬರ್ತಿದೆ. ಅದೇನು ಅಂತ ಕಂಡುಹಿಡಿಬೇಕು. ಏನೋ, ನೀನ್ ರೆಡಿನಾ? ರೆಡಿ ಅಕ್ಕ. ಈಗಾಗಲೇ ತುಂಬ ಲೇಟಾಗಿ ಹೋಗಿದೆ. ಇನ್ನೊಂದು ಹಾಫ್ ಅನ್ ಅವರಲ್ಲಿ ಕಾಲೇಜ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಎಕ್ಸಾಮ್ಗೆ ಅಲೋ ಮಾಡಲ್ಲಕ್ಕ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದೃಷ್ಟಕ್ಕೆ ಹಾಲಲ್ಲಿ ಯಾರೂ ಇಲ್ಲ. ಸೈಲೆಂಟ್ ಆಗಿ ಬನ್ನಿ. ನಡೀರಿ. ಬಂಟಿ, ಪ್ಯಾಡ್, ಸ್ಕೇಲು, ಪೆನ್ನು. ಹುಷಾರು. ಸರಿ ಬಾಬಾ. ಆಲ್ ದಿ ಬೆಸ್ಟ್. ಬಂಟಿ, ಆಲ್ ದ ಬೆಸ್ಟ್. ಅಪ್ಪ ಹೋದ. ಅಲ್ಲಿ ಹೋಗ್ತಿರೋನ್ ಬಂಟಿ ತರನೇ ಕಾಣಿಸ್ತಿದಾನಲ್ಲ. ಅದು ಅಲ್ದೆ ಈ ಮನೆಯಿಂದಾನೇ ಹೋಗ್ತಿದ್ದಾನೆ ಅಂದ್ರೆ ನನ್ನ ಅನುಮಾನ ನಿಜನಾ? ಕಾಜಲ್ ವೇಷದಲ್ಲಿ ಬಂದಿರೋದು ಬಂಟಿನೇನಾ? 100% ಅದೇ ಆಗಿರತ್ತೆ. ಈಗ ಮಾಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಅಬ್ಬಾ, ತಮ್ಮ ಎಕ್ಸಾಮಿಗೆ ಹೋದ. ಇನ್ನೇನು ಟೆನ್ಷನ್ ಇಲ್ಲ. ಹೌದು. ಮೈಥಿಲಿ, ನಿಜವಾದ ಟೆನ್ಷನ್ ಈಗ ಶುರುವಾಗಿದೆ. ಏನ್ ಹೇಳ್ತಾ ಇದ್ದೀರಾ ರೀ? ಹೌದು. ಈಗ ಯಾರಾದ್ರೂ ಬಂದು ಕಾಜಲ್ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀಯಾ? ಹೌದಲ್ವಾ? ಈಗೇನ್ ಮಾಡೋಣ? ಸರಿ, ಹಾಗಿದ್ರೆ ಏನೂ ಇಲ್ಲ. ಯಾರು ಬಂದು ಕೇಳಿದ್ರು ಕಾಜಲ್ ನಮ್ಮ ರೂಮಲ್ಲೇ ಇದ್ದಾಳೆ, ಮಲಗಿದ್ದಾಳೆ ಅಂತ ಹೇಳೋಣ.
ಮತ್ತೆ ನಿದ್ರೆಯಿಂದ ಎಪ್ಸು ಅಂದ್ರೆ ಎಷ್ಟು ಎಬ್ಸಿದ್ರು ಎದ್ದೇಳ್ತಿಲ್ಲ ಅಂತ ಹೇಳೋಣ. ಮತ್ತೆ ಅವರು ರೂಮಿಗೆ ಬಂದ್ರೆ ಹೌದಲ್ವಾ, ಈ ಲಾಜಿಕ್ಕೆ ಮರ್ತು ಹೋದೆ. ಮೈಥಿಲಿ, ಈಗ ಏನ್ ಮಾಡೋಣ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ರೀ. ಮೈಥಿಲಿ, ಮೈಥಿಲಿ, ಮನೇಲಿ ಕಾಜಲ್ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾಳೆ? ಮೈಥಿಲಿ, ಮೈಥಿಲಿ, ನಾನು ಹೇಳಿಲ್ವಾ, ಆಲ್ರೆಡಿ ಅವ್ರಿಗೆ ಅನುಮಾನ ಬಂದಿದೆ. ಮೈಥಿಲಿ, ನಿನ್ನೆ ಕೇಳ್ತಾ ಇರೋದು. ಕಾಜಲ್ ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ನಿಂಗೇನಾದ್ರೂ ಹೇಳ್ ಹೋದ್ಲಾ? ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ಸುಮ್ಮನೆ. ಅಮ್ಮ, ಕಾಜಲ್ ನಮ್ಮ ರೂಮಲ್ಲೇ ಇದ್ದಾಳಮ್ಮ. ಏನ್ರಿ, ನಿನ್ ರೂಮಲ್ಲೇ ಇದ್ದಾಳ? ಹೌದಮ್ಮ, ಪಾಪ ಕೆಲಸ ಮಾಡಿ ಮಾಡಿ ಮೈಯೆಲ್ಲ ನೋಯ್ತಾ ಇದೆ ಅಂತ ನಮ್ಮ ಬಾತ್ರೂಮಲ್ಲಿ ಸ್ನಾನ ಮಾಡಿ ನಮ್ಮ ಬೆಡ್ ಮೇಲೆ ಮಲಗಿದ್ದಾಳಮ್ಮ. ಚೆನ್ನಾಗಿ ಕವರ್ ಮಾಡಿದೆ ಅಲ್ಲ? ನಿಜನಾ? ಎಲ್ಲಿ ಒಂದ್ಸಲ ಬಾಗಲ್ ತೆಗಿ. ಅಯ್ಯೋ, ಎಕ್ಸಾಮ್ಗಿನ್ 10 ನಿಮಿಷ ಅಷ್ಟೇ ಇರೋದು. ಟೈಮಿಗೆ ರೀಚ್ ಆಗ್ತೀನೋ ಇಲ್ವೋ? ಏನ ಹಿಂಗಂತಿದ್ಯಾ? ನನಗಿಂತ ಚೆನ್ನಾಗಿರೋನ್ ಸಿಗ್ತಾನ ನಿನಗೆ? ಏನೋ ನಿನಗೆ ಲೈಫ್ ಕೊಡೋಣ ಅಂತ ಪ್ರೀತಿಸ್ತಿದ್ದೀನಿ ಅಷ್ಟೇ, ಅದಕ್ಕೆಲ್ಲ ಮದುವೆ ಆಗು ಅಂತ ಕೇಳೋದ? ಅರೆ, ಇವನ್ ಬಂಟಿ ಅಲ್ವಾ? ಹೌದು, ಬಂಟಿನೇ. ಮೈಥಿಲಿ, ಅನಗತ್ಯವಾಗಿ ಸುಳ್ಳು ಹೇಳಿ ತೊಂದರೆಲಿ ಸಿಕ್ಕಾಕೊಂಡೆ. ಈಗ ಬಾಗಿಲು ತೆಗೆದ್ರೆ ನಾನು ಹೇಳಿದ ಸುಳ್ಳು ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಉತ್ತಮ್, ಏನು ಗೊತ್ತಾಗಲ್ಲ ರೀ. ಯಾಕೆ ಗೊತ್ತಾಗಲ್ಲ? ನಾವು ಬಾಗ್ಲು ತೆಗೆದ್ರೆ ತಾನೇ ಗೊತ್ತಾಗೋದಕ್ಕೆ. ಅಂದ್ರೆ ನಮ್ ಬಾಗ್ಲು ಬಿಗಿಯಾಗಿ ಲಾಕ್ ಆಗ್ಬಿಟ್ಟಿದೆ, ಓಪನ್ ಆಗ್ತಾ ಇಲ್ವಲ್ಲ. ಮೈಥಿಲಿ, ಯಾ, ಗುಡ್ ಐಡಿಯಾ. ಕೇಳ್ತಾ ಇದ್ರು ಸುಮ್ನೆ ಇದೆಯಲ್ಲೋ, ಬಾಗಲ್ ತೆಗಿ. ಆಯ್ತಮ್ಮ, ಬರ್ತಾ ಇದ್ದೀನಿ. ಅಮ್ಮ, ಈ ಡೋರ್ ಬರ್ತಾ ಇಲ್ಲಮ್ಮ. ಏಯ್, ಬರ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಹೌದಮ್ಮ, ಈ ಡೋರ್ ಮೊದ್ಲಿಂದನೂ ಪ್ರಾಬ್ಲಮ್ ಇದೆ, ಓಪನ್ನೇ ಆಗ್ತಾ ಇಲ್ಲಮ್ಮ. ಹೌದು ಅತ್ತೆ, ಇದ್ಕಿದ್ ಹಾಗೆ ಬಿಗಿ ಆಗ್ಬಿಟ್ಟಿದೆ. ನಾವ್ ಎಷ್ಟು ಹೇಳಿದ್ರು ಬರ್ತಾ ಇಲ್ಲ. ಏನು ನಾಟಕ ಆಡ್ತಾ ಇದ್ದೀರಾ? ಇವಾಗ ಸ್ವಲ್ಪ ಹೊತ್ತು ಮುಂಚೆ ಓಪನ್ ಇತ್ತು, ಇವಾಗ ಕ್ಲೋಸ್ ಆಗಿದೆ ಅಂದ್ರೆ? ಅಮ್ಮ, ಏನಮ್ಮ ಡೋರ್ ಓಪನ್ ಆಗ್ತಿಲ್ಲಮ್ಮ? ತ್ರಿಷಾ, ಬೇಕಾದ್ರೆ ಎಲ್ರೂ ಸೇರಿ ಬಾಗ್ಲು ತಳ್ಳಿ, ಆಗ ಒಂದ್ ವೇಳೆ ಬಂದ್ರು ಬರ್ಬೋದು. ಏನಾಯ್ತು ಸಿಸ್ಟರ್? ಚಿಲ್ಕ ಸಿಕ್ಕಾಕೊಂಡಿದ್ಯಂತೆ, ಓಪನ್ ಆಗ್ತಾ ಇಲ್ಲ ಅಣ್ಣ. ಹಂಗ, ಈ ಕಡೆ ಬನ್ನಿ. ಸರಿ, ಯಾಕ್ ನೋಡು. ಬರಲ್ಲ? ನಾನು ಬರ್ತಾ ಇಲ್ವಂತೆ. ನೋಡ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಅಯ್ಯೋ, ಇವ್ ನನ್ನ ನೋಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಏನಾದ್ರೂ ಇವನ್ ಕೈಗೆ ಮಾತ್ರ ಸಿಗ್ಬಾರ್ದು. ಆಹಾ, ಬಂಟಿಲೇ, ಸ್ಪೀಡ್ ಜಾಸ್ತಿ ಮಾಡ್ತೀಯಾ? ಬಂದೆ. ಏನ್ರಿ, ಈ ಲೀಲಾಕೃಷ್ಣ ಅವರು ಬಾಗ್ಲ ಒಡೆದು ಹಾಕ್ತಾರೆ ಅನ್ಸುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಡೋರ್ ಲಾಕ್ ಮಾಡಿದ್ದೀನಲ್ಲ. ಎಷ್ಟು ಜನ ಬಂದು ತಳ್ಳಿದ್ರು ಡೋರ್ ಮಾತ್ರ ಓಪನ್ ಆಗಲ್ಲ. ಅಣ್ಣ, ಅಯ್ಯೋ, ನನ್ ಭುಜ ಎಲ್ಲ ಮುರಿದೋಯ್ತು. ಅಮ್ಮ, ಈ ವಯಸ್ಸಲ್ಲಿ ಓವರ್ ಆಕ್ಷನ್ ಆಗತ್ಯಾನ ಅಂಕಲ್? ಸರಿ ಆಯ್ತು, ಈಗೇನ್ ಮಾಡೋಣ?
ಅಂಕಲ್ ಅರ್ಜೆಂಟಾಗಿ ಹೋಗಿ ಕಾರ್ಪೆಂಟರ್ನ ಕರ್ಕೊಂಡ್ ಬನ್ನಿ. ಡೋರ್ ಓಪನ್ ಆಗದೆ ಇದ್ರೆ ನಮಗ್ ತುಂಬಾ ವಿಷಯ ಗೊತ್ತಾಗಲ್ಲ. ಏನ್ ಮಾತಾಡ್ತಿದ್ಯಾ? ಹೌದು ಅಂಕಲ್, ಇದಕ್ ಮುಂಚೆ ಆ ಬಂಟಿ ಗಾಡಿಲ್ ಹೋಗಿದ್ದೆ ನಾನೇ ಕಣ್ಣಾರೆ ನೋಡ್ದೆ. ಅದಕ್ಕೆ ಅಂತ ಇದೀರಲ್ಲ ಅಂಕಲ್. ಇದು ವಿಷಯ. ಛೇ, ಹಂಗೆಲ್ಲ ಏನಿರಲ್ಲ. ಕಾಜಲ್ ಖಂಡಿತವಾಗ್ಲೂ ಹುಡುಗಿನೇ. ಅಬ್ಬಾ, ಹಾಗೆ ಅನ್ಕೊಳ್ಳಿ. ಮೊದ್ಲು ಹೋಗಿ ಕಾರ್ಪೆಂಟರ್ನ ಕರ್ಕೊಂಡ್ ಬನ್ನಿ. ಇರು, ಕರ್ಕೊಂಬರ್ತೀನಿ. ಬೇಗ ಹೋಗಿ. ಕಾರ್ಪೆಂಟರ? ಮೈಥಿಲಿ, ಅಣ್ಣ ಕಾರ್ಪೆಂಟರ್ನ ಕರ್ಕೊಂಡ್ ಬರ್ತಾರೆ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಆ, ಆಯ್ತು ಅತ್ತೆ. ಒಂದ್ಸಾರಿ ಕಾಜಲ್ ನನ್ನ ನಿದ್ದೆಯಿಂದ ಎಬ್ಸಿ ಮಾತಾಡು ಅಂತ ಹೇಳಿ. ಕಾಜಲ್ ನಂತೆ ಎಬ್ಸು. ಕಾಜಲ್, ಕಾಜಲ್, ಕಾಜಲ್. ಹೇ ಕಾಜಲ್. ಅತ್ತೆ, ಅವಳು ಎಷ್ಟು ಎಪ್ಸಿದ್ರು ನಿದ್ದೆಯಿಂದ ಹೇಳ್ತಿಲ್ಲ. ಹೌದಮ್ಮ. ಪಾಪ ಗಾರ್ಡನ್ ಇದ್ರಲ್ಲಿದ್ದಾಳೆ. ಎಚ್ಚರ ಆದ್ಮೇಲೆ ಮಾತಾಡಿಸ್ತೀನಿ ಅತ್ತೆ. ನನ್ಗರ್ಥ ಆಯ್ತು, ಖಂಡಿತ ಬಂಟಿನೇ ಆಗಿರ್ತಾನೆ. ಕಾರ್ಪೆಂಟರ್ ಬಂದ್ಮೇಲೆ ನಿಮ್ಗಿದೆ ಗ್ರಹಚಾರ. ಲೋ ಬಂಟಿ, ನನ್ನೇ ಯಾಮಾರಿಸಿ ಎಸ್ಕೇಪ್ ಆಗ್ಬಿಟ್ಟಿಯಲ್ಲೋ. ಅಬ್ಬೋ, ಹೇಗೋ ತಪ್ಪಿಸ್ಕೊಂಡೆ. ಇರು, ನನ್ನ ಮಗನೇ ಮಾಡ್ತೀನಿ. ಆಮೇಲೆ ಹೇಳ್ತೀನಿ. ನೀನ್ ಇವಾಗ ಹೇಗಾದ್ರೂ ಸರಿ ಬಂಟಿನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ಬೇಕು. ನೋಡು, ಇದೆಲ್ಲ ನಮ್ ಕೈಲಿ ಆಗಲ್ಲ, ಬಿಟ್ಬಿಡು. ಏ, ಹಾ, ನಾನ್ ಹೇಳೋದನ್ ಕೇಳು. ನಾನ್ ಹೇಳ್ದ ಹಾಗೆ ಮಾಡಿದ್ರೆ ನಿನಗ್ ತುಂಬಾ ದುಡ್ಡು ಕೊಡ್ತೀನಿ. ಸರಿ, ದುಡ್ಡು ಕೊಡ್ತೀಯ ಅಂತ ಹೇಳಿದ್ದಕ್ಕೆ ಏನೋ ಅನ್ ಮಾಡವನ್ನ ಹಿಡಿತೀನಿ. ಆದ್ರೆ ಅವನ್ನ ನೀನೇ ಪೊಲೀಸಿಗೆ ಒಪ್ಸು. ಸರಿ, ನನ್ನ ಅನುಮಾನ ನಿಜ ಆದ್ರೆ ನಮ್ ಮನೆಗ್ ಬಂದಿರೋ ಕಾಜಲ್ ಮತ್ತೆ ಬಂಟಿ ಒಬ್ರೇ ಅಂತ ನನ್ನ ಅನುಮಾನ. ಅಂದ್ರೆ ಅವನ್ ಲೇಡಿ ಗೆಟಪ್ ಅಲ್ಲಿ ಇರ್ತಾನೆ ಅಂತ ಡೌಟಾ? ಹೌದು. ಅದಕ್ಕೆ ಮೈಥಿಲಿ ಅವಳ ರೂಮಲ್ಲಿ ಡೋರ್ ಲಾಕ್ ಆಗಿ ಹೋಗಿದೆ, ಬಾಗ್ಲು ತೆಗೆಯಕ್ಕಾಗ್ತಾ ಇಲ್ಲ ಅಂತ ಬರೀ ನಾಟಕ ಆಡ್ತಿದ್ದಾಳೆ. ನನ್ನ ಅನುಮಾನ ಏನಾದ್ರೂ ನಿಜ ಆದ್ರೆ ಬಂಟಿ ಎಕ್ಸಾಮ್ ಬರ್ದು ಡೈರೆಕ್ಟ್ ಆಗಿ ನಮ್ಮನೆಗೆ ಬರ್ತಾನೆ. ನೀನ್ ನಮ್ಮ ಮನೆ ಹತ್ರನೇ ಕಾಯ್ತಿರು. ಅವ್ನ್ ಬರ್ತಿದ್ ಹಾಗೆ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋ. ಆಗ ಅಕ್ಕ ತಮ್ಮನ್ ವಿಚಾರ ನಾನ್ ನೋಡ್ಕೋತೀನಿ. ಆಯ್ತು, ಈಗ ಬಂದು ನಿಮ್ ಮನೆ ಮುಂದೆನೆ ಕಾವಲ್ ಕಾಯ್ತೀನಿ. ಅವ್ನ್ ಬಂದ ತಕ್ಷಣ ಹಿಡ್ಕೊಂಡು ಬೊಬ್ಬೆ ಹಾಕ್ತೀನಿ, ನೀವು ಬಂದು ಹಿಡ್ಕೊಳ್ಳಿ. ಥ್ಯಾಂಕ್ ಯು ಶಂಕರ್. ಸರಿ, ಇಡ್ತೀನಿ. ಏನೇ ಮೈಥಿಲಿ, ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ ಮನೇಲಿರೋ ಸಿಸ್ಟರ್ ಕಾಜಲ್ ನಿಜವಾಗ್ಲೂ ಹುಡುಗಿನೋ ಅಲ್ವೋ ಅಥವಾ ಲೇಡಿ ಗೆಟಪ್ ಅಲ್ಲಿರೋ ನಿನ್ ತಮ್ಮನೋ ಅಂತ ಗೊತ್ತ. ಮೈಥಿಲಿ, ನಿನ್ ತಮ್ಮನ ಎಕ್ಸಾಮ್ ಆಯ್ತಾ ಇಲ್ವೋ ಅಂತ ಕಾಲ್ ಮಾಡಿ ತಿಳ್ಕೊ. ಹಾ, ಆಯ್ತು ರೀ. ಬಂಟಿ, ಅಕ್ಕ, ಎಕ್ಸಾಮ್ ಆಯ್ತಕ್ಕ. ಇನ್ನೊಂದು 10 ನಿಮಿಷದಲ್ಲಿ ಮನೆಗೆ ಬಂದ್ಬಿಡ್ತೇನೆ. ಸರಿ ಕಣೋ. ಯಾರ್ ಕಣ್ಣಿಗೂ ಬೀಳ್ದ ಹಾಗೆ ಹುಷಾರಾಗಿ ಹೋದ್ ದಾರಿಲೇ ಬಂದ್ಬಿಡು.
ಆಯ್ತಕ್ಕ. ಏನಂದ? ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾನಂತೆ ರೀ. ಹಬ್ಬ, ಅಲ್ಲಿವರೆಗೂ ಈ ಕಾರ್ಪೆಂಟ್ರು ಬರ್ದೇ ಇದ್ರೆ ಚೆನ್ನಾಗಿರುತ್ತೆ. ಏನಾಯ್ತು ಸುಹಾಸಿನಿ? ಡೋರ್ ಲಾಕ್ ಆಗಿದೆ ಅತ್ತೆ. ಅಣ್ಣ ಕಾರ್ಪೆಂಟರ್ನ ಕರ್ಕೊಂಡ್ ಬರೋದಕ್ಕೆ ಹೋಗಿದ್ದಾರೆ. ಚಿಕ್ಕಪ್ಪ ಬಂದ್ರಾ? ಬನ್ನಿ ಬನ್ನಿ. ನಡಿ. ಜಾಗ ಬಿಡಿ. ನೀನು ಓಪನಿಂಗ್ ಮಾಡ್ಬೇಕಾಗಿರೋ ಡೋರ್ ಇದೆ.